ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ವೆಲ್ಕಮ್ ಟು ಡೈಲಿ ವ್ಲಾಗ್. ನಿಮಗೆಲ್ಲ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇವತ್ತು ಬೆಳಗ್ಗೆ ವಾಕ್ ಹೋದಾಗ ಫುಲ್ ಗ್ರೌಂಡ್ ಎಲ್ಲ ಡೆಕೋರೇಷನ್, ಹಾಗೆ ಗ್ರೌಂಡಲ್ಲಿ ಪ್ರೋಗ್ರಾಮ್ಸ್ ಎಲ್ಲ ನಡೀತಾ ಇತ್ತು. ಅದರದ್ದೆಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ. ಹಾಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೋಡ್ಬೋದು ಗ್ರೌಂಡಲ್ಲೆಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು. ಹಾಗೆ ಇಲ್ಲಿ ಪ್ರೋಗ್ರಾಮ್ಸ್ ಕೂಡ ನಡೀತಾ ಇತ್ತು. ಗುಡ್ ಮಾರ್ನಿಂಗ್. ವಾಕ್ ಎಲ್ಲ ಮುಗಿಸ್ಕೊಂಬಂದ್ವಿ. ಸೊ ಇವತ್ತಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಮ್ಮ ಮನೇಲಿ ತಾಲಿಪಟ್ಟು ಮಾಡ್ತಾ ಇದ್ದೀವಿ. ನಾವು ತಾಲಿಪಟ್ಟು ಹೇಗೆ ಮಾಡ್ತೀವಿ ಅಂತ ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ. ಸೊ ನೋಡ್ಬೋದು, ಇಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇದು ಜೋಳದ ಹಿಟ್ಟು, ಇದು ಅಕ್ಕಿ ಹಿಟ್ಟು, ಒಂದು ಸ್ವಲ್ಪ ಕಡಲೆ ಹಿಟ್ಟು. ಸೊ ಇವು ಮೂರು ಇದಕ್ಕೆ ಇವಾಗ ಮಿಕ್ಸ್ ಮಾಡ್ತೀನಿ. ಜೋಳದ ಹಿಟ್ಟು, ಅಕ್ಕಿ ಹಿಟ್ಟು, ಹಾಗೆ ಕಡಲೆ ಹಿಟ್ಟು, ಇವು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇವಾಗ ಜಾಸ್ತಿ ಸಬ್ಬಸಿಗೆ ಹಾಕಬೇಕು. ತಾಲಿಪಟ್ಟು ಮಾಡೋಂಗಿದ್ರೆ ಸಬ್ಬಸಿಗೆ, ಆಮೇಲೆ ಕ್ಯಾರೆಟ್ ತುರ್ಕೋಬೇಕು, ಆಮೇಲೆ ಮೂಲಂಗಿ. ಸೊ ಇವೆಲ್ಲ ಹಾಕಿ ಸ್ವಲ್ಪ ಖಾರ, ಉಪ್ಪು ಎಲ್ಲ ಹಾಕಿ ಕಲಿಸ್ಬೇಕು ಇವಾಗ. ಹಾಗೆ ನಿನ್ನೆ ಹೆಸರು ಕಾಳು ಮಾಡಿದ್ವಲ್ಲ, ಸ್ವಲ್ಪ ಹೆಸರು ಕಾಳು ಉಳಿದಿತ್ತು. ಸೊ ಅದಕ್ಕೋಸ್ಕರ ಇದನ್ನು ಮಿಕ್ಸಿ ಮಾಡಿಕೊಂಡು ಇವಾಗ ತಾಲಿಪಟ್ಟು ಹಾಕ್ತೀವಿ. ಸೊ ಇವಾಗ ಇಲ್ಲಿ ಸಬ್ಬಸಿಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸಬ್ಬಸಿಗೆ ಹಾಕ್ತೀನಿ ಅದಕ್ಕೆ. ಇವಾಗ ನೋಡ್ಬೋದು, ಇಲ್ಲಿ ಮೂಲಂಗಿ, ಕ್ಯಾರೆಟ್, ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಉಳ್ಳಾಗಡ್ಡಿ ಇವಷ್ಟು ಇದಕ್ಕೆ ಹಾಕ್ತೀನಿ. ಇವಾಗ ಹಾಕಿ ಚೆನ್ನಾಗಿ ಕಲಿಸ್ಕೊತೀನಿ. ಇವಾಗ ಅದಾದಮೇಲೆ ಸ್ವಲ್ಪ ಉಪ್ಪು, ಖಾರ ಹಾಕಿ ಕಲಿಸ್ಕೊತೀನಿ. ಹಾಗೆ ಇವಾಗ ಇದಕ್ಕೆ ಸ್ವಲ್ಪ ಅಜ್ವಾನ ಹಾಕ್ತೀನಿ. ಅಜ್ವಾನ ಮತ್ತು ಎಳ್ಳು ಹಾಕ್ತೀನಿ, ಟೇಸ್ಟ್ ಬರುತ್ತೆ. ಇವಾಗ ಇದಕ್ಕೆ ಖಾರ ಪುಡಿ ಹಾಕ್ತೀನಿ. ಉಪ್ಪು ಹಾಕಿದ್ದೀನಿ ಆಲ್ರೆಡಿ, ಖಾರ, ಹಾಗೆ ಸ್ವಲ್ಪ ಗರಂ ಮಸಾಲ ಕೂಡ ಹಾಕೋಬೋದು ನೀವು. ನೋಡ್ಬೋದು, ಹಿಟ್ಟೆಲ್ಲ ಚೆನ್ನಾಗಿ ನಾದಿಟ್ಕೊಂಡಿದ್ದೀನಿ, ಸ್ವಲ್ಪ ಗಟ್ಟಿಯಾಗಿ ನಾದಿಟ್ಕೊಂಡಿದ್ದೀನಿ. ಸೊ ಇವಾಗ ಒಂದು ಎಣ್ಣೆ ಪೇಪರ್ ಮೇಲೆ, ಇಲ್ಲಾಂದರೆ ಹೋಳಿಗೆ ಪೇಪರ್ ಮೇಲೆ ಲಟ್ಸ್ಬೇಕು ಇದನ್ನು. ಇಲ್ಲಿ ಇವತ್ತಿನ ಜ್ಯೂಸ್ಗೆ ಕ್ಯಾರೆಟ್ ಹಾಗೂ ನೆಲ್ಲಿಕಾಯಿ ಜ್ಯೂಸ್ ಮಾಡ್ತಾ ಇದ್ದಾರಲ್ಲ ನನ್ನ ತಂಗಿ. ಸೊ ನೋಡ್ಬೋದು ತಾಳಿಪಟ್ಟು ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಈ ಥರ ಎಣ್ಣೆ ಪೇಪರ್ ಮೇಲೆ ತೀಡ್ಕೊಂಡಿದ್ದೀನಿ. ತಾಳಿಪಟ್ಟು ರೆಡಿ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ಓಟ್ಸ್ ತಿಂತಾಯಿದ್ದೀನಿ. ಓಟ್ಸ್ ಜೊತೆ ಎಲ್ಲ ಡ್ರೈ ಫ್ರೂಟ್ಸು ಹಾಗೆ ದಾಳಿಂಬೆ ಹಾಕ್ಕೊಂಡು ತಿಂತಾಯಿದ್ದೀನಿ. ಬ್ರೇಕ್ಫಾಸ್ಟ್ ಆಯಿತು. ಇವಾಗ ಬೆಳಗ್ಗೆ ವಾಕ್ ಹೋದಾಗ ಸೊಪ್ಪು ತಂದಿದ್ವಿ. ಇವತ್ತು ಫ್ರೆಶ್ ಆಗಿರೋ ಸೊಪ್ಪು ಸಿಕ್ತು. ನೋಡ್ಬೋದು, ಮೆಂತ್ಯ ಸೊಪ್ಪು ಹಾಗೆ ಸಬ್ಬಸಿಗೆ. ಇದೇ ಸ್ವಲ್ಪ ಸಬ್ಬಸಿಗೆ ಹಾಕಿ ತಾಳಿಪಟ್ಟು ಮಾಡಿದ್ದು. ಇವಾಗ ಶೀ ಈಸ್ ಸೋಸಿಂಗ್. ನಾನು ಇವಾಗ ಇದನ್ನು ಸೋಸಬೇಕು. ಸೊಪ್ಪು ಸೋಸೋದೇ ಬೇಸರ. ಆದರೆ ಆ್ಯಕ್ಚುಲಿ ಮಾಡಿದ್ರೆ ಪೇಷನ್ಸ್ ಬರಬೇಕು. ಏನು ಸೊಪ್ಪು ಸೋಸು ಏನು ಬರುತ್ತೆ? ಪೇಷನ್ಸ್ ಬರುತ್ತೆ. ಎಸ್ ಬರುತ್ತೆ. ಸ್ಕಿಲ್ ಡೆವಲಪ್ ಆಗುತ್ತೆ. ಸೊಪ್ಪು ಸೋಸು ತಗೋ, ಹಂಗಂದ್ರೆ ಇದೆಲ್ಲ ಸೋಸ್ಬಿಡು. ಹಂಗಂದ್ರೆ ಟೈಮ್ ಬೇಕು. ಟೈಮ್ ಇವತ್ತು ಖಾಲಿ ಅಲ್ಲ, ಏನು ಮಾಡ್ತಿ? ರಜೆ ಅಲ್ಲ. ಇಲ್ಲ, ಪೇಷನ್ಸ್ ಬರುತ್ತೆ. ತಗೋ. ಇಲ್ಲ ಪ್ಲೀಸ್ ಸೋಸು. ಏನು ಇವಾಗ 1 ಅವರ್ ಯೋಗ ಮುಗೀತು. ಇವಾಗ ಜ್ಯೂಸ್ ಕುಡಿತಾ ಇದ್ದೀನಿ. ಬೆಳಗ್ಗೆ ಕ್ಯಾರೆಟ್ ಮತ್ತು ನೆಲ್ಲಿಕಾಯಿ ಹಾಕ್ಕೊಂಡು ಜ್ಯೂಸ್ ಮಾಡ್ಕೊಂಡಿದ್ವಿ, ಅದು ಕುಡಿತಾ ಇದ್ದೀನಿ ಇವಾಗ. ಇವತ್ತು ಇವರಿಬ್ರಿಗೂ ರಜಾ ಇದೆ, ಮನೇಲಿದ್ದಾರೆ. ಕಂಪ್ನಿ ಕೊಡ್ತಾ ಇದ್ದಾರೆ ನನಗೆ. ಕುಂತು ಹರಟೆ ಹೊಡಿತಾ ಇದ್ದೀವಿ ಅಷ್ಟರು ಸೇರಿ. ಇವಾಗ ಮಧ್ಯಾಹ್ನ ಲಂಚ್ಗೆ ಬೆಳಗ್ಗೆ ಮಾಡಿದ್ದು ತಾಲಿಪಟ್ಟು ಇತ್ತು. ನಾನು ಬೆಳಗ್ಗೆ ಓಟ್ಸ್ ತಿಂದಿದ್ನಲ್ಲ. ಸೊ ಇವಾಗ ತಾಲಿಪಟ್ಟು ತಿನ್ನೋಣ ಅಂತ ತಾಲಿಪಟ್ಟು. ಹಾಗೆ ಇಲ್ಲಿ ಸ್ವಲ್ಪ ಬೆಂಡೆಕಾಯಿ ಪಲ್ಯ, ಇಲ್ಲಿ ಪನ್ನೀರ್ ತರಿಸಿದ್ದೀನಿ. ಪನ್ನೀರ್ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ. ಈ ಕಡೆ ಪನ್ನೀರ್ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕ್ಯಾರೆಟ್ ಮತ್ತು ಸೌತೆಕಾಯಿ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತಿನ ಲಂಚ್ ಪ್ಲೇಟ್ ಈ ಥರ ಕಾಣಿಸುತ್ತೆ. ಒಂದು ತಾಲಿಪಟ್ಟು, ಇಲ್ಲಿ ಬೆಂಡೆಕಾಯಿ ಪಲ್ಯ, ಪನ್ನೀರು, ಕ್ಯಾರೆಟು, ಸೌತೆಕಾಯಿ, ಹಾಗೆ ಇಲ್ಲಿ ಮೊಸರು ಮತ್ತು ಪುಡಿ. ಲಾಸ್ಟಿಗೆ ಊಟ ಆದಮೇಲೆ 1 ಗ್ಲಾಸ್ ಮಜ್ಜಿಗೆ ಕುಡಿತೀನಿ. ಸಂಜೆ ವಾಕ್ ಹೋಗಿ 10K ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ಕೊಂಬಂದೆ. ವಾಕ್ ಹೋಗಿ ಬಂದೆ. ಇವಾಗ ಈವ್ನಿಂಗ್ ಸ್ನ್ಯಾಕ್ಸ್ಗೆ 1 ಕಿವಿ ಫ್ರೂಟ್ ಹಾಗೆ ಒಂದು ಸ್ವೀಟ್ ಪೊಟ್ಯಾಟೊ ತಿಂತಾಯಿದ್ದೀನಿ.
ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ, ಬಂಡೆ ಮಹಾಕಾಳಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ನಾವು ಇದು 2ನೇ ಸಲ ಹೋಗ್ತಾ ಇರೋದು. ಫಸ್ಟ್ ಟೈಮ್ ಒಂದ್ಸಲ ಹೋಗಿದ್ವಿ. ಇವಾಗ ನನ್ನ ತಂಗಿ ಹೋಗೋಣ ಅಂತ ಹೇಳಿದ್ಲು ಸಡನ್ ಆಗಿ. ಇವತ್ತು ಅವರಿಬ್ರಿಗೂ ರಜಾ ಇತ್ತಲ್ಲ, ಸೊ ಹಂಗಾಗಿ ಹೋಗೋಣ ಅಂತ ಹೇಳಿದ್ರು. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ದೇವಸ್ಥಾನದಲ್ಲಿ ಏನೋ ನಾಟಕ ನಡೀತಾ ಇತ್ತು, ಹಾಗೆ ನೋಡ್ಬೋದು. ಇಲ್ಲಿ ಬ್ಯೂಟಿಫುಲ್ ಲೈಟಿಂಗ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಲಾಸ್ಟ್ ಟೈಮ್ ನಾವು ಬೆಳಗ್ಗೆ ಹೋಗಿದ್ವಲ್ಲ, ಗೊತ್ತಾಗಿಲ್ಲ. ಸೊ ನೀವು ಕೂಡ ಈ ದೇವಸ್ಥಾನ ವಿಸಿಟ್ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಪ್ರಾಣೇಶ್ವರ, ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ನಿಮಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ತಾವು ನನಗೆ 2 ವರಗಳನ್ನು ಕೊಟ್ಟಿದ್ದೀರಿ. ಇವಾಗ ದೇವಸ್ಥಾನದಿಂದ ಮನೆಗೆ ಬಂದ್ವಿ. ಸೊ ಲಾಸ್ಟ್ ಟೈಮ್ ನಾವು ದೇವಸ್ಥಾನಕ್ಕೆ ಹೋದಾಗ ತುಂಬಾ ರಶ್ ಇತ್ತು. ಅಂದರೆ ಬೆಳಗ್ಗೆ ಟೈಮಲ್ಲಿ ಹೋಗಿದ್ವಿ. ಇವಾಗ ಸಂಜೆ ಹೋಗಿ ಬಂದ್ವಲ್ಲ, ಬೆಳಗ್ಗೆ ತುಂಬ ರಶ್ ಇತ್ತು. ಹಾಗೆ ಬೆಳಗ್ಗೆ ಟೈಮ್ ಹೋದಾಗ ಫುಲ್ ಗರ್ಭಗುಡಿ ಒಳಗಡೆ ಬಿಡ್ತಾರೆ, ದೇವ್ರನ್ನ ಮುಟ್ಟಿ ನಮಸ್ಕಾರ ಮಾಡಕ್ಕೆ ಬಿಡ್ತಾರೆ. ಹಾಗೇನೋ ನೀರು ಹಾಕ್ತಾ ಇರ್ತಾರೆ. ಸೊ ಇವಾಗ ಸಂಜೆ ಅಂದರೆ ಅಲಂಕಾರ ತುಂಬಾ ಚೆನ್ನಾಗಿ ಅಲಂಕಾರ ಇತ್ತು. ಸೊ ಅದೇ ದೂರದಿಂದನೇ ನೋಡಿ ನಮಸ್ಕಾರ ಮಾಡಬೇಕು. ಆದರೆ ಅಲಂಕಾರ ಮಾತ್ರ ತುಂಬ ಚೆನ್ನಾಗಿತ್ತು. ಸಂಜೆ ಅಲಂಕಾರ ಮಾಡ್ತಾರೆ, ಬೆಳಗ್ಗೆ ಅಲಂಕಾರ ಇರಲ್ಲ ಅನಿಸುತ್ತೆ. ಸೊ ಹೋಗಿ ಬಂದ್ವಿ. ಇವಾಗ ಬನ್ನಿ ಅಡುಗೆಗೆ ರಾಜ್ಮಾ ಕುಕ್ಕರಲ್ಲಿ ಇಟ್ಟೋಗಿದ್ದೆ. ರಾಜ್ಮಾ ಮತ್ತು ಸಲಾಡ್ ಅದು ಮಾಡ್ಕೊಳ್ಳೋಣ. ಸಿಂಪಲ್ಲಾಗಿ ಸಲಾಡ್ ಮಾಡ್ಕೊತಾ ಇದ್ದೀನಿ ಇವತ್ತು. ರಾಜ್ಮಾ, ಸೌತೆಕಾಯಿ, ಕ್ಯಾರೆಟ್, ಸ್ವಲ್ಪ ಇದು ಗೆಣಸಿತ್ತಲ್ಲ ಅದು, ಆಮೇಲೆ ಲೆಮನ್ನು, ಅವಕಾಡೋ ಇನ್ನೂ ಕಾಯಿ ಇದೆ, ಹಣ್ಣಾಗಿಲ್ಲ ಅದು. ಹಾಗೆ ಕಾರ್ನ್ ಇದೆ. ಇವಾಗ ನನ್ನ ಪೇಷನ್ಸ್ ಇಲ್ಲ, ಫುಲ್ ನಿದ್ದೆ ಬರ್ತಿದೆ. ಅದಕ್ಕೆ ಸಿಂಪಲ್ಲಾಗಿ ಬೇಗ ಬೇಗ ಮಾಡ್ಕೊತಾ ಇದ್ದೀನಿ. ಅಲ್ಲ, ಈ ಹುಡುಗರು ನಾನು ಮಾತಾಡಕ್ ಬಿಡಲ್ಲ. ಎಷ್ಟು ಕ್ವಶನ್ಸ್ ಕೇಳ್ದ. ಇಲ್ಲಿ ರೀಲ್ಸ್ ನೋಡ್ಕೊಂಡ್ ಬಂದ ಆಯ್ತಾ ಪುಣ್ಯಾತ್ಮ, ಅದನ್ನ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಅಂತ ಕಲೆ ಬಿದ್ಬಿಟ್ಟಿದ್ದಾನೆ. ಏನ್ ಎಕ್ಸ್ಪೆರಿಮೆಂಟ್ ಹೇಳೋ ಫಸ್ಟ್ ಹೇಳಿದ ಅಂದ್ರೆ ನಮ್ದು ಗ್ರಾವಿಟಿಲಿ ಸ್ಟಾಪ್ ಮಾಡ್ಬಿಟ್ಟು ಆರಾಮಾಗಿ ಬಟ್ ಏನೋ ರೀಲ್ಸ್ ಅಲ್ಲಿ ನೋಡಿದಾನೆ. ಇವಾಗ ಅದನ್ನ ಮಾಡಂತ ಕಲೆ ಬಿದ್ದಾನೆ. ಅದೇನಾದ್ರು ವರ್ಕ್ ಆಯ್ತಂದ್ರೆ ಆಮೇಲೆ ತೋರಿಸ್ತೀನಿ ನಿಮ್ಗೆ. ಈಗ ಫಸ್ಟ್ ಸ್ಟಾರ್ಟಿಂಗ್ ಎತ್ ನೋಡ್ರಿ, ಎದ್ದಳ್ತಾ ಇಲ್ಲ ಅಂತ ಹೇಳಿ ಎತ್ತಿರೋ ಮರ ಎಲ್ಲ ನಂಗಿಂತ ವೇಟ್ ಆದ್ರಿ. ಕೈ ಹಿಡ್ಕೊ, ಅವ್ರಿಗೆ ಹಿಡ್ಕೋ, ಎತ್ರಿ ನೋಡಿ ಕೈ ಎತ್ತಳು ಇಲ್ಲಿ ಎತ್ತಿ ಸ್ವಲ್ಪ ಪ್ರೆಷರ್ ಆಗಿ ಎತ್ರಿ. ಅದಂಗ ನೀವು ಯಾರು ಮಾಡವಲ್ರಿ. ಈಕಿನ ಕುಡ್ಸೋಣ ಕೈಕಿನ ಎತ್ತಂಗಿಲ್ಲ ಏನಿಲ್ಲ. ಹಿಂಗ್ ಹಿಡ್ಕೋಕ, ಹಿಂಗ್ ಹಿಡ್ಕೊಂಡು ಸ್ವಲ್ಪ ಹಿಂಗ್ ಗಟ್ಟಿ ಹಿಡ್ಕೊಬೇಕು ನೀನು. ಹಿಂಗ್ ಎತ್ತಿದ್ರೆ ಎದ್ದಾಡಿಲ್ಲಲ್ಲ, ಅದ್ ಹಾಕಿದ್ರೆ ಎದ್ದಾಡ್ತಾನ. ಅಷ್ಟು ನಿಲ್ಕಲ್ಲ. 30 seconds 1 minute. ತಚ್ಚಾದ್ರೆ ಏನಾಗಲ್ಲ. ಅಕ್ಕಿ ಸರಿ ಬರ್ರಿ. ಸಡನ್ ಆಗಿ ನೀವು ಇದ್ ಮಾಡ್ಬೇಕು. ಸಾಕು, ಕೈ ಬಂದದು ಸಾಕು, ಬಿಡಿ ಬಿಡಿ ಬಿಡಿ. ಪ್ರೆಷರ್ ಏನಾಗುತ್ತೆ ನಿಮ್ ಕೈ ಮೇಲೆ. ಯಾಕ ನೀನ್ ಡಾಕ್ಟರ್ ಓದಕತ್ತಿ. ಇನ್ಸ್ಟಾಗ್ರಾಮ್ ನೋಡಿದ್ದೆಲ್ಲ ಕರೆವು ಅಷ್ಟೇ. ಇನ್ಸ್ಟಾಗ್ರಾಮ್ ನ್ಯೂಸ್ ನೋಡಿದ್ ಕರೆವು. ನೀವು ರೀಲ್ಸ್ ನೋಡಿ ಈ ಥರ ಟ್ರೈ ಮಾಡಿದ್ದೀರಾ? ಕಮೆಂಟ್ ಮಾಡಿ. ಈ ಎಕ್ಸ್ಪೆರಿಮೆಂಟ್ ಫ್ಲಾಪ್.
ಈ ಸೀಸನ್ ರೆಗ್ಯುಲರ್ ಆಗಿ ಬಿಗ್ ಬಾಸ್ ನೋಡ್ತಾ ಇಲ್ಲ, ಬರೀ ವೀಕೆಂಡ್ ಅಷ್ಟೇ ನೋಡ್ತೀವಿ. ನಿಮಗೆ ಈ ಸಲದ ಫೇವ್ರೆಟ್ ಕಂಟೆಸ್ಟೆಂಟ್ಸ್ ಯಾರು ಕಮೆಂಟ್ ಮಾಡಿ.